ಈಗಿನ ಸಿಚುವೇಶನ್ ಅಂದ್ರೆ ಇಲ್ಲಿ ಎಲ್ಲರೂ ಸೇರಿರೋದು ಅಭಿಮಾನಕ್ಕೋಸ್ಕರನೇ. ಎದಕ್ ಬಂದಿದೀವಿ? ಅಭಿಮಾನಿ ಟಿವಿ ಬಾಸಿಗೆ ಅಭಿಮಾನಿ ಇದಾರೆ ಅಂತ ಬಂದಿದೀವಿ. ಇವಾಗ ಹೆಣ್ಣಿಗೆ ಯಾವತ್ತು ಶೋಷಣೆ ಆಗಿದೆ ಅಂದ್ರೆ ಒಂದ್ ಹುಡುಗ ಇರ್ತಾನೆ ಹಿಂದೆ, ಅಕ್ಕ ತಮ್ಮಗ ಏನ್ರ ತಂಗಿಯ ಪ್ರಾಬ್ಲಮ್ ಆಯ್ತಂದ್ರೆ ಹುಡುಗ ಇರ್ತಾನೆ ಹಿಂದೆ. ಎಷ್ಟ್ ಜನ ಇರ್ತಾನೆ ಹುಡುಗ? ಇನ್ ಕೇಸ್ ಅವ್ರೇನಾದ್ರು ಆ ಜೀವ ಅಪರಾಧಿ ಅಲ್ಲ ಅಂತ ಅವ್ರಿಗೇನಾದ್ರು ಗೊತ್ತಿದ್ರೆ, ಅವ್ರ ಮನ್ಸಾಕ್ಷಿ ಗೊತ್ತಿದ್ರೆ, ಆ ಜೀವ ಎಷ್ಟು ನೋವು ತಿಂತಿರ್ಬೋದು ಒಳಗಡೆ. ಸರ್, ಒಬ್ಬ ತನ್ನ ಕುಟುಂಬನ ನಿಜವಾಗ್ಲೂ ಪ್ರೀತಿಸೋನು, ಒಬ್ಬ ತನ್ನ ಅಕ್ಕ ತಂಗಿದಿರ್ನ ತಾಯಿಂದಿರ್ನ ನಿಜವಾಗ ಒಬ್ಬ ಹೆಣ್ಮಗುಗೆ ಯಾರು ಗೌರವ ಕೊಡ್ತಾನೆ ಆ ವ್ಯಕ್ತಿ ಯಾರು ಸಹ ಇವನು ರೇಣುಕಾಸ್ವಾಮಿ ಮಾಡಿರೋಂಥ ಕೆಲಸನ ಎಲ್ಲ ಖಂಡಿಸ್ತಾರೆ ಸರ್. ಯಾರು ಒಪ್ಪೋದಿಲ್ಲ. ಈ ಮೀಡಿಯಾ ನೋಡಿ 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 ತಲೆನ ಬಂದ್ಬಿಟ್ಟಿದೆ ಸರ್. ಬೆಳಿಗ್ಗೆ ಒಂದ್ ಮಾತ್ರೆ, ಸಂಜೆ ಒಂದ್ ಮಾತ್ರೆ. ಸರ್, ಉಮಾಪತಿ ಅವರೇ, ನೀವು ಗಾಳಿ ಬಂದ್ ಕಡೆ ತೂರ್ಕೊಂಡಂಗ ಆಗ್ಬಿಟ್ಟಿದ್ರಿ ನೀವು. ಇವಾಗ ಇಲ್ಲಿ ನಾವು ಆನ್ಸರ್ ಮಾಡ್ತೀವಿ, ನಿಮ್ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ಅಲ್ಲಿ ಎಲ್ಲೋ ಕುತ್ಕೊಂಡು ನೀವು ಮಾತಾಡಿದ್ದೆ ಮಾತು ಅಂತ ಮಾತಾಡಿದ್ರೆ ಏನು ಇಲ್ಲ. ಕಲಾವಿದ್ರಿಗೆ ಬೆಲೆನೇ ಇಲ್ವಾ ಸರ್? ಇನ್ನೊಂದ್ಸಲಿ ಉಮಾಪತಿ ಹತ್ರ ಕೆಲಸ ಮಾಡ್ಬೇಕಾರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ಸರ್, ನಾನು ಹುಬ್ಳಿದವಳು. ನಂದು ಆಕ್ಚುಲಿ ಹುಬ್ಳಿ ಹತ್ರ ಬಾಗಲಕೋಟೆ ಡಿಸ್ಟ್ರಿಕ್ದವಳು. ಬಾಗಲಕೋಟೆ ಗಲಗಲಿ ಗ್ರಾಮದವಳು. ಆಕ್ಚುಲಿ ಇವಾಗ ಪ್ರಾಬ್ಲಮ್ ಆಗಿದ್ದು ಏನಂದ್ರೆ ಡಿ ಬಾಸ್ ಮಾಡಿದ್ದಾರೆ ಈ ತರ ಎಲ್ಲ. ನನಗೂ ನಂಬಕ್ ಆಗ್ತಿಲ್ಲ. ಏನೋ ಅಂತಾರಲ್ಲ, ಆನೆ ಬಾರ ಏನೋ ಒನೆ ಯಾರು ಅಂತಾರಲ್ಲ, ಆ ತರ ಆಗಿದೆ ಸರ್ ಇವಾಗ ಡಿ ಬಾಸ್ ಅವ್ರದ್ದು. ನಿಮ್ಗೆ ಇದೆಲ್ಲ ಸಿಚುವೇಶನ್ ನೋಡೋರು ಏನ್ ಅನಿಸ್ತದೆ? ಈಗ ಮಾರ್ಕೆಟ್ ಅಲ್ಲಿ ಅವ್ರ ವ್ಯಾಲ್ಯೂ, ಅವ್ರ ಇಮೇಜ್ ಡ್ಯಾಮೇಜ್ ಆಗ್ತಿರೋದಾಗ್ಬೋದು, ಅಥವಾ ಅವರು ತಪ್ಪಿತಸ್ಥರಾಗಿದಾರ ಅಥವಾ ತಪ್ಪಿತಸ್ಥರಾಗಿದ್ರು ಅಂದ್ರೆ ಅವ್ರ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಅನ್ನೋದು ಕೆಲವರ ವಾದ. ಸೊ ನಿಮ್ಗೆ ಏನಿಸುತ್ತೆ? ಸರ್, ಆಕ್ಚುಲಿ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೋದೇನೋ ನನಗೂ ಗೊತ್ತಿಲ್ಲ. ಬಟ್ ಅವರು ಎಂತ ದೊಡ್ಡ ಫ್ಯಾನ್ಸ್ ಇದ್ರು ಅವ್ರಿಗೆಲ್ಲ, ಎಂತ ಡಿ ಬಾಸಿಗೆ ಅಂತೂ ತುಂಬಾ ಫ್ಯಾನ್ಸ್. ಹೇಳ್ಬೇಕಂದ್ರೆ ಇವಾಗ ಪವಿತ್ರ ಗೌಡ ಅಂತ ಹೆಣ್ಣಿಗೆ ಶೋಷಣೆ ಆಗಿದೆ ಅಂತ ಅವ್ರು ಆಕ್ಚುಲಿ ಬಂದು ಈ ತರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಬಟ್ ಸಪೋರ್ಟ್ ಮಾಡೋದು ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು. ಬಟ್ ಯಾಕೆ ಮಿಸ್ಟೇಕ್ ಆಗಿದೆ ಏನು ಅಂತ ಜನರಿಗೆ ಹೇಳಕ್ ಆಗಲ್ಲ. ಬಟ್ ಇವಾಗ ಹೆಣ್ಣಿಗೆ ಯಾವತ್ತು ಪ್ರಾಬ್ಲಮ್ ಆದ್ರೆ ಯಾರು ಸಪೋರ್ಟ್ ಇರಲ್ಲ ಸರ್? ಗಂಡನೇ ಸಪೋರ್ಟ್ ಬರ್ತಾನೆ, ಆಮೇಲೆ ಏನದು ಅವ್ರ ಬ್ರದರ್ ಸಪೋರ್ಟ್ ಬರ್ತಾರೆ. ನನ್ನ ಪ್ರಕಾರ ಅವ್ರು ಸಪೋರ್ಟ್ ಬಂದಿದ್ದಾರೆ ಅನ್ಸುತ್ತೆ. ಬಟ್ ಪವಿತ್ರ ಗೌಡ ಏನು ಇವಾಗೇನೋ ಸಿಚುವೇಶನ್ ಫುಲ್ ಅವರೇ ನಗ್ನಗ್ತಾ ಖುಷಿಯಾಗೇ ಇದ್ದಾರೆ. ಫಸ್ಟ್ನೇ ಹೆಂಡತಿ ನೋಡಿ ಸರ್ ಎಷ್ಟು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನನ್ನ ಅನಿಸಿಕೆ. ಓವರಾಲ್ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ನೀವು ಅಭಿಮಾನಿಯಾಗಿ ಏನ್ ಹೇಳ್ತಾರೆ? ಅಂದ್ರೆ ನಿಮ್ಗೆ ಸರ್, ಅಭಿಮಾನಿಯಾಗಿ ಆಕ್ಚುಲಿ ಅವ್ರಿಗೆ ಹಂಗ ಆಗ್ಬಾರ್ದಾಗಿತ್ತು. ಇವಾಗ ಅಭಿಮಾನ ಅಂತೂ ಕಡಿಮೆ ಆಗಿಲ್ಲ, ಹೆಚ್ಚೆ ಆಗಿದೆ ಅಂತ ನಾನು ಅನ್ಕೋತೀನಿ. ಬಟ್ ಇವ್ರಿಗೆ ಆತರ ಇಷ್ಟೆಲ್ಲ ನಾವು ಹಿಂದೆ ಡಿ ಬಾಸಿಗೆ ಇಷ್ಟೆಲ್ಲ ಅಭಿಮಾನಿ ಇದಾರೆ ಅಂತಾನೆ ಅವ್ರಿಗೆ ಶಿಕ್ಷೆ ಕಡಿಮೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಹೆಸರು ಭಾಗ್ಯ ಜಂಗಮ್ ಶೆಟ್ಟಿ ಅಂತ. ಈಗಿನ ಸಿಚುವೇಶನ್ ಅಂದ್ರೆ ಇಲ್ಲಿ ಎಲ್ಲರೂ ಸೇರಿರೋದು ಅಭಿಮಾನಕ್ಕೋಸ್ಕರನೇ. ಕೆಲವೊಂದು ನ್ಯೂಸ್ ಚಾನಲ್ಗಳು ಹೇಳ್ತಿದ್ದಾರೆ ಏನೋ ದುಡ್ಡು ಕೊಟ್ಟು ಕರ್ಸಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಅಲ್ಲಿ ಹೋರಾಟಕ್ಕೆ ಅಂತಾನೆ 150 ರೂಪಾಯಿ ಕೊಟ್ಬಿಟ್ಟು ಕರ್ಸಿದ್ರು. ಎಲ್ಲಿ? ಮಂಡ್ಯದಲ್ಲಿ ಮೊನ್ನೆ ಒಂದು ಹೋರಾಟ ನಡೀತು ಗೊತ್ತಾ? 150 ರೂಪಾಯಿ ಕೊಟ್ಬಿಟ್ಟು ಆ ಹೋರಾಟಕ್ಕೆ ಕರ್ಸಿದ್ರು ಅವ್ರನ್ನ. ಇಲ್ಲಿ ಆ ಕೆಲಸಗಳು ನಡೀತಿಲ್ಲ ಸರ್. ಪ್ರತಿಯೊಬ್ರು ಇಲ್ಲಿರೋ ಪ್ರತಿಯೊಬ್ರು ಬಂದು ಕೇಳಿ, ಯಾರು ದುಡ್ಡುಗೋಸ್ಕರ ಬಂದಿಲ್ಲ, ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ. ಯಾರೇ ಒಂದು ಅಪರಾಧಿ, ಅವ್ರ ಆರೋಪಿ ಅಷ್ಟೇ, ಇವಾಗ ಅಪರಾಧಿ ಅಲ್ಲ. ಇನ್ ಕೇಸ್ ಅವ್ರ ಅಪರಾಧಿನೇ ಆಗಿದ್ರೆ ಆ ತಪ್ಪು ಅವ್ರ ಅಪರಾಧಿನೇ ಆಗಿದ್ರು ಅವ್ರಿಗೆ ತುಂಬಾ ಕಾಡ್ತಿರುತ್ತೆ, ನಾನು ಏನ್ ಹಿಂಗ್ ಕೆಲಸ ಮಾಡ್ಬಿಟ್ಟೆ ಅಂತ. ಇನ್ ಕೇಸ್ ಅವ್ರೇನಾದ್ರು ಆ ಜೀವ ಅಪರಾಧಿ ಅಲ್ಲ ಅಂತ ಅವ್ರಿಗೇನಾದ್ರು ಗೊತ್ತಿದ್ರೆ, ಅವ್ರ ಮನ್ಸಾಕ್ಷಿ ಗೊತ್ತಿದ್ರೆ, ಆ ಜೀವ ಎಷ್ಟು ನೋವು ತಿಂತಿರ್ಬೋದು ಒಳಗಡೆ. ಇಷ್ಟೆಲ್ಲ ಹೊರಗಡೆ ಬಂದು ನೋಡಿದ್ಮೇಲೆ ಆ ಒಳಗಡೆ ಏನ್ ತಿಂತಿದ್ರೆ ನಮ್ಗೆ ಗೊತ್ತಿಲ್ಲ. ಒಳಗಡೆ ಏನ್ ನಡೀತಿದೆ ಅಂತ ಯಾರಿಗೂ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಈ ಸೋ ಕಾಲ್ಡ್ ಮೀಡಿಯಾ ಅವ್ರಗಳೆಲ್ಲ ಕೆಲವರು ಓವರ್ ಆಗಿ ಮಾತಾಡ್ತಿದ್ದಾರೆ ಸರ್. ಫ್ಯಾನ್ಸ್ಗಳನ್ನ ಕೀಳಾಗಿ ಮಾತಾಡೋದು, ಅವ್ರನ್ನೂ ಸಹ ಏಕವಚನದಲ್ಲಿ ಅವನು ಇವನು ಇಂಥ ದರ್ಶನ ಅಂಥ ದರ್ಶನ ಡ್ಯಾಶ್ ದರ್ಶನ. ಸರ್, ಇದೆಲ್ಲ ಮಾಡಬಾರ್ದು. ನಿಮ್ಮ ಕೆಲಸ ಏನು? ಮಾಧ್ಯಮದವ್ರದ್ದು ಏನು ತೋರಿಸ್ಬೇಕು? ಜನಗಳಿಗೆ ಸುದ್ದಿ ಮುಟ್ಟಿಸ್ಬೇಕಷ್ಟೇ. ಇಲ್ಲ ಸಲ್ಲದನ್ನೆಲ್ಲ ತೋರ್ಸಕ್ಕೆ ನಿಮ್ಗೆ ಯಾರು ಅವಕಾಶಗಳನ್ನ ಕೊಟ್ಟಿಲ್ಲ. ಆ ರೀತಿ ಯಾವುದು ಕಾನೂನಲ್ಲಿ ಇಲ್ಲ, ಸರಿನಾ? ಯಾವುದೇ ಲಾಲು ಇಲ್ಲ. ಅದು ನೀವುಗಳು ಏನು ಮಾಡ್ತಿದ್ದೀರಾ ಅದು ತಪ್ಪು. ಜನಗಳಿಗೆ ಸುದ್ದಿ ಮುಟ್ಟಿಸಿ, ಇಲ್ಲ ಸಲ್ಲದನ್ನ ಎಲ್ಲ ತೋರಿಸ್ಬೇಡಿ ದಯವಿಟ್ಟು. ಅಜಿತ್ ಅವ್ರಿಗೆ ನಾನು ಹೆಸರು ಹೇಳ್ತೀನಿ. ಅಜಿತ್ ಅವರೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ಪ್ರಥಮ್ ಅವರೇ ಆಗಿರ್ಬೋದು, ಕರೆಕ್ಟಾಗಿ ಒಂದು ಮಾತನ್ನ, ಒಂದು ಹೇಳಿಕೆನ ಕೊಡ್ತೀರಾ ಅಂದರೆ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಿ ಕೊಡಬೇಕು. ಯಾರೇ ಆಗಲಿ, ಫ್ಯಾನ್ಸು ಇಷ್ಟೊಂದು ಕೋಟ್ಯಾಂತರ ಅಭಿಮಾನಿಗಳನ್ನ ಯಾರು ಅಷ್ಟು ಸುಲಭವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಯೋಚನೆ ಮಾಡಿ ನೋಡಬೇಕು. ಅವ್ರುಗಳಿಗೆ ಇದರಲ್ಲಿ 5% ಜನ ಹಿಂದೆ ನಿಲ್ತಾರ. ಯಾರಾದರೂ ಜೈಲ್ಗೆ ಹೋದ್ರೆ ಅವರು 5% ಜನ ನಿಲ್ತಾರ ಸರ್. ಇಲ್ಲಿ ಏನು ಸ್ಟೇಷನ್ ಹತ್ರ ಎಷ್ಟು ಮೀಡಿಯಾಗಳ ಜೊತೆ ಎಷ್ಟು ಜನ ಇಂಟರ್ವ್ಯೂ ತಗೋತಿದ್ದಾರೆ, ಅಷ್ಟು ಜನ ಯಾರಿಗಾರು ಒಬ್ರಿಗೆ, ಆ ಮೀಡಿಯಾದವ್ರು ಯಾರಾದರೂ ಒಬ್ರು ಚಾನಲ್ ಅವರು ಒಳಗಡೆ ಹೋದ್ರೆ ಯಾರಾದರೂ ಇಷ್ಟು ಜನ ಸೇರ್ತಾರ? ಏನಕ್ಕಿಷ್ಟು ಅಭಿಮಾನ? ಬಂದು ಇಲ್ಲಿ ಮಾತಾಡಿ, ಅಲ್ಲಿ ಕುತ್ಕೊಂಡು ಮಾತಾಡೋದಲ್ಲ ನೀವು. ಇಲ್ಲಿ ಬಂದು ನೀವೇನು ನಮಗೆ ಮೈಕ್ ಕೊಟ್ಟು ಕೇಳ್ತಿದ್ದೀರಾ? ಅಲ್ಲಿ ಆ್ಯಂಕರ್ ಸ್ಥಾನ ಬಿಟ್ಬಿಟ್ಟು ಇದೇ ಮೈಕ್ ನಿಡ್ಕೊಂಡ್ಬಂದು ಇಲ್ಲಿ ಫ್ಯಾನ್ಸ್ನ ಫೇಸ್ ಮಾಡಿ. ಇಲ್ಲಿ ನಾವು ಆನ್ಸರ್ ಮಾಡ್ತೀವಿ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ಅಲ್ಲಿ ಎಲ್ಲೋ ಕುತ್ಕೊಂಡು ನೀವು ಮಾತಾಡಿದ್ದೆ ಮಾತು ಅಂತ ಮಾತಾಡಿದ್ರೆ ಏನೂ ಇಲ್ಲ.
ನೀವು ಮಾತಾಡಿದೆ ಮಾತಲ್ಲಿ, ಇಲ್ಲಿ ಬಂದು ಮಾತಾಡಿ. ಪ್ರತಿಯೊಂದು ಪ್ರಶ್ನೆಗೂ 10 ಉತ್ತರ ಕೊಡ್ತೀವಿ ನಾವು, ಬಂದು ಮಾತಾಡಿ ಇಲ್ಲಿ. ಅಷ್ಟೇ ಸರ್ ನಾವ್ ಹೇಳೋದು. ತಪ್ಪು ಅಂತ ಹೇಳ್ಬೇಕು, ಇದ್ದಿದ್ದನ್ನ ಇದ್ದಂಗೆ ತೋರಿಸ್ಬೇಕು. ಒಳಗಡೆ ಏನ್ ನಡೀತಿದೆ ಅಂತ ಇಲ್ಲಿ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ದರ್ಶನ್ ಸರ್ ಯಾವಾಗ ಸ್ಟೇಷನ್ ಕರ್ಕೊಂಡ್ಬಂದ್ರು ಅರೆಸ್ಟ್ ಮಾಡಿ ಅವತ್ತಿಂದನೂ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಸ್ಟೇಷನ್ ಹತ್ರ ಬಂದು ಕಾಯ್ತಾನೆ ಇದೀವಿ ನಾವು. ಈ ಮೀಡಿಯಾ ನೋಡಿ ತಲೆನೋವು ಬಂದ್ಬಿಟ್ಟಿದೆ ಸರ್. ಬೆಳಿಗ್ಗೆ ಒಂದ್ ಮಾತ್ರೆ, ಸಂಜೆ ಒಂದ್ ಮಾತ್ರೆ, ಬೆಳಿಗ್ಗೆ ಒಂದ್ ಮಾತ್ರೆ, ಸಂಜೆ ಒಂದ್ ಮಾತ್ರೆ. ಮೀಡಿಯಾ ನೋಡಿ ತಲೆನೋವು ಬಂದ್ಬಿಟ್ಟಿದೆ ಸರ್. ಈಗ ನಾನೊಂದು ಮಾತು ಕೇಳೋದು ಹೆಂಗ್ ಗೊತ್ತಾ ಸರ್? ಈಗ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಂತ ನಾವು ಒಪ್ಕೊಳ್ಳೋದು ಹೆಂಗ್ ಸರ್? ನಾವು ಒಪ್ಕೊಳ್ಳೋದಾಗ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಂತ ಒಪ್ಕೊಳ್ಳೋದಾಗ ಕಾನೂನು ತನಿಖೆ ಮಾಡಬೇಕು, ಕೋರ್ಟ್ ಅದನ್ನ ಒಪ್ಕೋಬೇಕು, ಆಮೇಲೆ ನಾವು ಒಪ್ಕೋಬೇಕು ಸರ್. ಅದೇ ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಏನಾಯ್ತು ಸರ್? ಆರೋಪಿ ಒಬ್ಬ 10 ವರ್ಷ ಶಿಕ್ಷೆ ಅನುಭವಿಸಿ ಜೈಲಿಂದ ರಿಲೀಸ್ ಆಗಿ ಬಂದ್ರು ಅಲ್ವಾ ಸರ್? ಧರ್ಮಸ್ಥಳ ಸೌಜನ್ಯ ಕೇಸಲ್ಲ ಹಂಗೆ ಆಯ್ತು. 10 ವರ್ಷ ಜೈಲಲ್ಲಿ ಇದ್ದ ಯಪ್ಪ ರಿಲೀಸ್ ಆಗಿ ಬಂದ, ಅದು ಆರೋಪಿನೇ ಅಪರಾಧಿನೇ ಸಿಕ್ಕಿಲ್ಲ ಇದುವರೆಗೂ. ಉಮಾಪತಿ ಅವರು ಒಂದು ಮಾತು ಹೇಳ್ತಾರೆ ಸರ್. ಅವರು ಸರ್ ಉಮಾಪತಿ ಅವರು ನೀವು ಗಾಳಿ ಬಂದ್ ಕಡೆ ತೂರ್ಕೊಂಡಂಗ ಆಗ್ಬಿಟ್ಟಿದ್ರಿ ನೀವು ಇವಾಗ ಅಲ್ಲ ಸರ್. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅವರು ಕಲಾವಿದರಿಗೆ, ಯಾರೇನು ಪುಕ್ಸಟೆ ಸಿನಿಮಾ ಮಾಡಿಲ್ಲ, ನಾವು ದುಡ್ಡು ಕೊಟ್ಟಿದ್ದೀನಿ, ಆಕ್ಟ್ ಮಾಡಿಸ್ಕೊಂಡಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ಕುಣಿಸಿದ್ದೀನಿ ಅಂತಿರಲ್ಲ ಸರ್. ನೀವು ಹಂಗಾರೆ ಕಲಾವಿದ್ರಿಗೆ ಬೆಲೆನೇ ಇಲ್ವಾ ಸರ್? ಬರೀ ದುಡ್ಡಿಂದ ಮಾತ್ರ ಅಲ್ಲಿತಾ ಇದ್ರ ನೀವು ಕಲಾವಿದ್ರನ್ನ? ಅಂದ್ರೆ ನಿಮ್ಮ ಹತ್ರ ಕಲಾವಿದ್ರಿಗೆ ಬೆಲೆ ಇಲ್ಲ, ದುಡ್ಡಿಗೆ ಮಾತ್ರ ಬೆಲೆ ಸರ್. ದಯವಿಟ್ಟು ಎಲ್ಲ ಕಲಾವಿದ್ರಿಗೆ ಒಂದು ಕಿವಿ ಮಾತು ನಾನು ಹೇಳೋದೇನಂದ್ರೆ, ಇನ್ನೊಂದ್ಸಲಿ ಉಮಾಪತಿ ಹತ್ರ ಕೆಲಸ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ಈ ಅಪ್ಪ ದುಡ್ಡಿಗೆ ಬೆಲೆ ಕೊಡ್ತಾನೆ ಹೊತ್ತು ಕಲಾವಿದ್ರಿಗೆ ಬೆಲೆ ಕೊಡ್ತಾ ಇಲ್ಲ. ಆಮೇಲೆ ಪ್ರಥಮ್ ಸರ್ ನೀವೊಂದು ಮಾತು ಹೇಳ್ತೀರಿ ಸರ್, ಇಲ್ಲಿ ಬಂದು ಡೈಲಿ ಸ್ಟೇಷನ್ ಹತ್ರ ನೋಡಿ, ಇಲ್ಲಿ ನಾವು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಬಂದು ಕಾಯ್ತಾರಲ್ಲ ಅಭಿಮಾನಿಗಳು, ಅಷ್ಟು ಕಾಯೋ ಅಭಿಮಾನಿಗಳು ನಿಮ್ ಫಸ್ಟ್ ಫಿಲಮಿಗೆ ಬರಲ್ಲ, ಯಾರು ಫಿಲಮ್ ನೋಡಕ್ ಬರಲ್ಲ. ಇಲ್ಲಿ ಅಭಿಮಾನಿಗಳು ಏನ್ ಕಾಯ್ತಾರೆ ಡೈಲಿ ಸ್ಟೇಷನ್ ಹತ್ರ ಬಂದು, ಅಷ್ಟು ಜನ ನಿಮ್ ಫಿಲಮ್ ನೋಡಕ್ ಬರಲ್ಲ ಸರ್. ಏನ್ ಗೊತ್ತಾ ಸರ್, ರೇಣುಕಾ ಸ್ವಾಮಿ ಅವ್ನು ಮಾಡಿರೋ ತಪ್ಪು ಸರ್. ಸರ್ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ನಾನು ಇಷ್ಟೇ ಕೇಳ್ಕೊಳೋದೊಂದೇ ಸರ್, ಒಬ್ಬ ತಾಯಿ ತನ್ನ ಮಗಳಿಗೆ ಕೆಟ್ಟದಾಗ ಒಬ್ಬ ಮೆಸೇಜ್ ಮಾಡಿದ್ರೆ ಒಬ್ಬ ತಾಯಿ ಏನ್ ಮಾಡ್ತಾಳೆ? ಒಬ್ಬ ತಂದೆ ತನ್ನ ಮಗಳಿಗೆ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾರೆ. ಯಾವನೊಬ್ಬ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡಿದ್ರೆ ಒಬ್ಬ ತಂದೆ ಏನ್ ಮಾಡ್ತಾನೆ? ಒಬ್ಬ ಅಕ್ಕ, ಒಬ್ಬ ತಂಗಿ, ನಮ್ಮ ಅಕ್ಕ ನಮ್ಮ ತಂಗಿಗೆ ಯಾರೋ ಒಬ್ಬ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ರೆ ನಾವೇನ್ ಮಾಡ್ತೀವಿ ಸರ್? ಒಬ್ಬ ತನ್ನ ಕುಟುಂಬನ ನಿಜವಾಗ್ಲೂ ಪ್ರೀತಿಸೋನು, ಒಬ್ಬ ತನ್ನ ಅಕ್ಕ ತಂಗಿದಿರ್ನ ತಾಯಿಂದಿರ್ನ ನಿಜವಾಗ ಒಬ್ಬ ಹೆಣ್ಮಗುಗೆ ಯಾರು ಗೌರವ ಕೊಡ್ತಾನೆ, ಆ ವ್ಯಕ್ತಿ ಯಾರು ಸಹ ಇವನು ರೇಣುಕಾ ಸ್ವಾಮಿ ಮಾಡಿರೋಂಥ ಕೆಲಸನ ಎಲ್ಲ ಖಂಡಿಸ್ತಾರೆ ಸರ್. ಯಾರು ಒಪ್ಪೋದಿಲ್ಲ ಸರ್. 1000 ಕೆಲಸ ಇದೆ ಸರ್. ಕೊಲೆ ಮಾಡಿ, ಸುಲಿಗೆ ಮಾಡಿ, ದರೋಡೆ ಮಾಡಿ, ಅತ್ಯಾಚಾರ ಮಾಡಿ, ಜೈಲ್ಗೆ ಹೋಗಿ ರಿಲೀಸ್ ಆಗಿ ಅಂತ ಪವಿತ್ರವಾದ ವಿಧಾನಸೌಧದಲ್ಲಿ ಕೂತ್ಕೊಂಡು ರಾಜ್ಯ ಆಳೋರ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಬನ್ನಿ ಅದಕ್ಕೂ ನೀವು ನಂತರನೆಲ್ಲ ಪ್ರಶ್ನೆ ಮಾಡಿ. ನೀವು ದರ್ಶನ್ ಸರ್ ಒಳ್ಳೇದ್ ಮಾಡೋದೆಲ್ಲ ನೀವು ತೋರ್ಸೋದಲ್ಲ ಸರ್. ಬೇಸಿಗೆಲಿ ಪ್ರಾಣಿಗಳಿಗೆಲ್ಲ ನೀರಿಡಿ ಅಂತ ಯಾರು ಸರ್ ಹೇಳಿದ್ದು? ಯಾರು ಹೇಳಿದ್ಯಾರು ಸರ್? ನಾವು ದೇವರನ್ನ ನೀವು ಇಷ್ಟೆಲ್ಲ ಆದ್ಮೇಲೆ ಒಂದು ಮಾತು ಕೇಳ್ಬೋದು, ನೀವು ಕೊಲೆ ಮಾಡ್ಲಿ ಇನ್ನೊಂದು ಮಾಡ್ಲಿ ದರ್ಶನ್ ಸರ್ಗೆ ನೀವು ಯಾಕೆ ಇಷ್ಟು ಅಭಿಮಾನ ತೋರಿಸ್ತಾ ಇದ್ದೀರಾ ಅಂತ. ಸರ್ ನಾವು ದೇವ್ರ ಅಂತ ಪೂಜೆ ಮಾಡೋ ವ್ಯಕ್ತಿ ಮೇಲೆ, ನಾವು ನಂಬಿರೋಂಥ ವ್ಯಕ್ತಿ ಮೇಲೆ ನಮ್ಗೊಂದು ನಂಬಿಕೆ ಇರುತ್ತೆ. ಆ ವ್ಯಕ್ತಿ ಕೊಲೆ ಮಾಡಿರೋದಿಲ್ಲ ಅಲ್ವಾ ಸರ್? ನಮ್ಗೆ ಆತ ನಂಬಿಕೆ ಇರುತ್ತೆ. ಆಮೇಲೆ ಒಂದು ಪ್ರಾಣಿ ಪಕ್ಷಿಗೆ ನೋವಾದ್ರೆ ತಡಿದೇ ಇರೋ ಮನ್ಸೋದು, ಒಬ್ಬ ವ್ಯಕ್ತಿನ ಕೊಲೆ ಮಾಡಿದಾರೆ ನಾವು ನಂಬಕ್ಕಾಗಲ್ಲ. ನಿಮ್ ಮೀಡಿಯಾದಲ್ಲಿ ಏನೇ ತೋರ್ಸ್ರಿ ನಾವು ನಂಬಲ್ಲ. ಕಾನೂನು ತನಿಖೆ ಮಾಡ್ಲಿ, ಕೋರ್ಟ್ ಒಪ್ಕೊಂಡ್ಲಿ, ಅವಾಗ ನಾವೆಲ್ಲ ಕೋರ್ಟ್ ತೀರ್ಮಾನಕ್ಕೆ ತಲೆ ಬಾಗ್ತೀವಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.